ಅಮ್ಮ ಓಕೆ ಅಮ್ಮ, ನೀವು ಏನೇ ತೀರ್ಮಾನ ತಗೊಂಡ್ರು ಓಕೆ ಅಮ್ಮ. ಈ ಈ ಮದುವೆಗೆ ನನಗೆ ಒಪ್ಪಿಗೆ ಇದೆಯಮ್ಮ. ಪ್ಲೀಸ್ ಗೋ ಅಮ್ಮ. ಅರ್ಜುನ್, ಯು ಮೇಕ್ ಮಿ ವೆರಿ ಪ್ರೌಡ್ ಅರ್ಜುನ್. ಅಮ್ಮ ಕೈ ಏನಾಯ್ತಮ್ಮ? ನನ್ನ ಕೈ ಹೋದ್ರೂ ಪರವಾಗಿಲ್ಲ, ನೀನಿದೀಯಾ ನನ್ನ ನಂಬಿಕೆ. ಅಮ್ಮಂಗೆ ಖುಷಿ ಆಯ್ತು ಕಣೋ ಅರ್ಜುನ್. ನಾನು ನಿನ್ನ ಮದುವೆ ಮಾತುಕತೆನ ಮುಂದುವರಿಸ್ತೀನಿ. ಸರಿ ಬಾ, ನಾವು ಹೊರಡೋಣ ಅರ್ಜುನ್. ಬಾ. ಅಯ್ಯೋ ಏನ್ರಿ, ದೇವಸ್ಥಾನಕ್ಕೆ ಹೋಗಿದ್ದಿ ತಾಯಿ ಮಗ ಇನ್ನೂ ಬರ್ಲೇ ಇಲ್ವಲ್ಲ? ಪರಿನ ಅರ್ಜುನ್ಗೆ ತಂದ್ಕೊಳ್ಬೇಕು ಅನ್ನೋ ವಿಷಯನ ಮಾತಾಡೋದಕ್ಕೆ ಅಕ್ಕ ಅವನನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದಾಳೆ. ಅಭಿ ಇಂಥ ಪರಿಸ್ಥಿತಿಲಿ ಇರುವಾಗ ಅರ್ಜುನ್ ಈ ಮದ್ವೆಗೆ ಒಪ್ಕೊಳ್ಳೋಕ್ ಚಾನ್ಸೇ ಇಲ್ಲ. ದೇವಸ್ಥಾನದಲ್ಲಿ ಅಮ್ಮ ಮಗನ ನಡುವೆ ಸರಿಯಾಗಿ ಮಾತಿನ ವಾರ ನಡೀತಾ ಇರುತ್ತೆ. ಅದಕ್ಕೆ ಇಬ್ರು ಬರೋದಕ್ಕೆ ತಡ ಆಗ್ತಾ ಇದೆ. ಇರು ನಮ್ಗಿದ್ರಲ್ಲಿ ಏನೂ ಇಂಟ್ರೆಸ್ಟ್ ಇಲ್ದಿರೋ ಹಾಗೆ ನಾಟಕ ಮಾಡಬೇಕು. ಅಕ್ಕ ತುಂಬಾ ಟೆನ್ಷನ್ ಅಲ್ಲಿ ಮೂಡೌಟ್ ಆಗಿ ಬರ್ತಾಳೆ, ಹುಷಾರು. ಅಕ್ಕ ಹೋಗಿದ್ ಕೆಲ್ಸ ಏನಾಯ್ತಕ್ಕ? ಲೋ ಅರ್ಜುನ್, ನಾನು ಹೇಳಿದ ಮ್ಯಾರೇಜ್ ಪ್ರಪೋಸಲ್ಗೆ ಒಪ್ಕೊಂಡ್ಬಿಟ್ಟ ಕಣೋ. ಅಕ್ಕ ನಿಜ ಹೇಳ್ತಿದ್ಯಕ್ಕ? ಮತ್ತೆ ಸುಳ್ಳ ಹೇಳ್ತಿದ್ದೀನಿ. ಅರ್ಜುನ್ ಮದ್ವೆಗೆ ಒಪ್ಕೊಂಡ್ಬಿಟ್ಟ ಕಣೋ. ಹೆಂಗಕ್ಕ? ಅದೇ ಕಣೋ ಸರೋಜಾದೇವಿ, ನಾನು ಕೈ ಹಾಕಿರೋ ಕೆಲಸ ಯಾವ್ದಾದ್ರೂ ಸೋತಿದ್ದೀನಾ? ಅದಕ್ಕೆ ಅಭಿ ಇರೋ ಪರಿಸ್ಥಿತಿಲಿ ಅದೇ ವಿಷಯನೇ ಅರ್ಜುನ್ ಕೂಡ ಯೋಚಿಸ್ದ. ಆದ್ರೆ ಮಾತಾಡ್ಬೇಕಾದಾಗ ಸೆಂಟಿಮೆಂಟಾಗಿ ನಾನು ಮಾತಾಡ್ದೆ. ಒಬ್ಬ ತಾಯಿಯಾಗಿ ಮಾತಾಡ್ದೆ, ಅವನು ಒಪ್ಕೊಂಡ. ನೀನು ಒಪ್ಪಿಸ್ದೆ ಅಂತ ಹೇಳಕ್ಕ? ಎರಡೂ ಒಂದೇ ಬಿಡೋ. ಈ ಸರೋಜಾದೇವಿ ಅಂದ್ಕೊಂಡಿದ್ದ ಕೆಲಸ ನಡೀತು, ಹುಡುಗನ ಮನಸ್ಸು ಬದಲಾಯ್ತು. ಇನ್ ಮುಂದೆ ನನ್ನ ಯಾರೂ ತಡೆಯಕ್ಕಾಗಲ್ಲ ರಾಮು. ನಾಳೆ ಬೆಳಗ್ಗೆ ರೆಡಿಯಾಗಿರು. ನಾವಿಬ್ರು ಆ ನಳನ್ ಮನೆಗೆ ಹೋಗಿ ಪರಿನ ತಂದ್ಕೊಳ್ಳೋ ಬಗ್ಗೆ ಮಾತಾಡೋಣ. ಅದಕ್ಕೆ ಬೇಕಿರೋ ಎಲ್ಲ ಏರ್ಪಾಡು ಮಾಡು. ಅಕ್ಕ, ನಳನ್ ಸಾರ್ ಮಗಳು ಪರಿನೇ ಹೆಣ್ ಕೇಳಕ್ ಹೋಗ್ತಾ ಇದೀವಂತ ಅರ್ಜುನ್ಗೆ ಗೊತ್ತಾ ಅಕ್ಕ? ಅವನಿಗೆ ಗೊತ್ತಿಲ್ಲ, ಅದು ಸಸ್ಪೆನ್ಸ್ ಆಗೇ ಇರಲಿ. ಅಮ್ಮ ನೋಡಿರೋ ಹೆಣ್ಣು ಅವನಿಗೆ ಓಕೆನೆ. ನನ್ನ ಮೇಲೆ ಅಷ್ಟು ನಂಬಿಕೆ. ನಾ ಹೇಳೋದಷ್ಟೇ ನೀನ್ ಮಾಡು. ಅಕ್ಕ ಕೈಗೆ ಏನಾಯ್ತಕ್ಕ? ಏನಾಯ್ತದ್ಕೆ? ಅದು ಬಿಡೋ, ನಾಳೆ ಹೆಣ್ ಕೇಳಕ್ ಹೋಗೋ ಏರ್ಪಾಟೆಲ್ಲ ಕರೆಕ್ಟಾಗಿ ಮಾಡ್ಬಿಡು. ಸಾಕ, ಈಗೇನಾಯ್ತು? ನಮ್ ತಲೆ ಮೇಲೆ ಚಪ್ಪಟಿ ಕಳಿ ಹೇಳ್ದಂಗಾಯ್ತು. ಹೀಗಾಗುತ್ತಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸ್ವಲ್ಪ ಯೋಚನೆ ಮಾಡ್ಬಿಡು. ಹಾಗೆ ಯೋಚಿಸಿ ನಿಮ್ಮೆಲ್ಲ ಕರ್ಗಿ ಗೊಬ್ಬರ ಆಗೋಗಿದೆ. ಅಯ್ಯೋ, ಈಗ ನಮ್ಮ ಮಗಳು ಬಾಳ ಏನಪ್ಪ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾಳೆ ಏನಾದ್ರೂ ಒಂದು ಮಾಡಿ ಅಕ್ಕನ ಪ್ಲಾನ್ ಎಲ್ಲ ಯಕ್ಕುಟ್ಟು ಹೋಗ್ಬೇಕು ಹಂಗೆ ಮಾಡ್ತೀನಿ. ನಾಳೆ ಮನೇಲಿ ಏನು ನಡೀತೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕಾಯಿನ ನಡೆಸ್ತೀನಿ. ಸಾರಿ ಪರಿ, ನಿನಗಾಗಿ ಆಸೆಯಿಂದ ತಗೊಂಡಿದ್ದ ಸೀರೆನೂ ನಮ್ಮಮ್ಮನ ಕೊಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ದೇವಸ್ಥಾನಕ್ಕೆ ಹೋಗಿ ಅವ್ರು ಹೇಳಿದ ಹುಡುಗಿನೇ ನಾನು ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟೆ ಪರಿ. ನಿನ್ನ ಅಕ್ಕರೆಗೆ, ನಿನ್ನ ಪ್ರೀತಿಗೆ ನಾನು ಲಾಯಕ್ಕಿಲ್ದವನಾಗ್ಬಿಟ್ಟೆ. ನ್ಯಾಯವಾಗಿ ಇನ್ನು ಮುಂದೆ ನಿನ್ನ ವಸ್ತುಗಳು ಯಾವುದು ನನ್ನ ಹತ್ರ ಇರಬಾರ್ದು ಪರಿ. ಹಾಗಾಗಿ ಐ
ಸಾರಿ. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಅವನ ಗೆಲುವಿಗೆ ಅವಳೇ ಕಾರಣ, ಜೀವ ಬೆಳಗಿದೆ ಅವಳ ಕಾಲ್ಗುಣ. ಸಾವು ಸಹ ಭಯ ಪಡುವ ಪ್ರೀತಿ ಸುರಿದರು, ಜೊತೆಯಲೇ ಬದುಕಲೆಂದೇ ಹುಟ್ಟಿದರು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರೆದಿದ್ದಲ್ಲ ಪ್ರೇಮಿಗಳೇ ಹೇಳಿದ್ದು. ಏನೇ ಹೇಳ್ತಿದ್ಯಾ? ನಿಮ್ಮ ಅಕ್ಕ ಬಸ್ರಿ ಆಗಿರೋ ವಿಷಯ ನಿಮ್ಮ ಅಮ್ಮಂಗೆ ಗೊತ್ತಾಗೋಯ್ತಾ? ದೊಡ್ಡ ಜಗಳ ಆಗಿರ್ಬೇಕಲ್ಲ. ಹೌದು ಕಣೆ, ಅಪ್ಪನಿಗೂ ಗೊತ್ತಾಗ್ಬಿಡ್ತಿತ್ತು. ಸ್ವಲ್ಪ ಅದ್ರಲ್ಲಿ ತಪ್ಪೋಯ್ತು. ಸರಿಯಾದ ಸಮಯಕ್ಕೆ ಅಜ್ಜಿ ಬಂದು ನನ್ನ ಮಾತನ್ನ ನಿಲ್ಲಿಸ್ಬಿಟ್ರು. ಅದು ಸರಿ, ಅಮ್ಮನ ಹೇಗೆ ಸಂಭಾಳಿಸ್ದೆ? ಸಮಾಧಾನ ಆದ್ರಾ? ಸಮಾಧಾನ ಆಗಿರೋ ಹಾಗೆ ಕಾಣಿಸ್ತಿಲ್ವೇ? ತಾತ ಅಜ್ಜಿ ಮಾತಾಡಿ ಸದ್ಯಕ್ಕೆ ಅಮ್ಮ ಬಾಯಿ ಬಿಡದೇ ಇರೋ ಹಾಗೆ ಮಾಡಿದ್ದಾರೆ. ಆದ್ರೆ ಅಮ್ಮ ಹಾಗೆ ಸುಮ್ಮನೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾವಾಗ ಬೇಕಿದ್ರೂ ಅಪ್ಪನ ಮುಂದೆ ಎಲ್ಲಾನು ಹೇಳೋ ಚಾನ್ಸ್ ಇದೆ. ಓ ಮೈ ಗಾಡ್, ನನಗೆ ತುಂಬಾ ಭಯ ಆಗ್ತಿದೆ ಕಲ್ಯಾಣಿ. ಒಂದ್ ಕಡೆ ಅಕ್ಕನ್ಗೆ ಹಾವು ಕಚ್ಬಿಟ್ಟಿದೆ, ಹೊಟ್ಟೆಲಿರೋ ಮಗುಗೇನಾದ್ರೂ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗ್ತಿದೆ. ಇನ್ನೊಂದ್ ಕಡೆ ಅಮ್ಮ ಅಪ್ಪನ್ಗೆ ಎಲ್ಲಾನು ಹೇಳ್ಬಿಡ್ತಾರೋ ಅನ್ನೋ ಟೆನ್ಷನ್. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನೇ ಇದು, ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ. ನೀನ್ ಈಗಷ್ಟೇ ಸರೋಜಾದೇವಿನ ಸಂಬಳಿಸೋಕೆ ಪಡ್ಬಾರದ್ ಕಷ್ಟಪಟ್ಟು ನಳನ್ ಮಗಳಾಗಿ ಬದಲಾಗಿದೀಯಾ. ಎಲ್ಲ ಕೂಡಿ ಬರೋ ಹೊತ್ತಿಗೆ ನೀನ್ ಪಟ್ ಕಷ್ಟ ನೀರಲ್ಲಿ ಹೋಮ ಮಾಡ್ದಂಗಾಗುತ್ತೇನೋ. ನನಗೆ ಜಾಸ್ತಿ ಟೈಮ್ ಇಲ್ಲ ಕಲ್ಯಾಣಿ.